ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಾರ್ದೋನಿ. ಮೈಸೂರು ಸಂಸ್ಥಾನ ಮತ್ತು ಒಡೆಯ ರಾಜವಂಶದ ಬಗ್ಗೆ ಒಂದು ಕಿರು ಪರಿಚಯ. ಪ್ರತಿ ದಿವಸವೂ ನಾವು ಕನ್ನಡಿಗರು ಮೈಸೂರು ಒಡೆಯರವರನ್ನ ಒಂದು ಬಾರಿಯಾದರೂ ನೆನಪಿಸಿಕೊಳ್ಳಬೇಕು. ಏಕೆಂದರೆ ಮನೆ ಮನೆಗೆ ಕುಡಿಯುವ ಕಾವೇರಿ ನೀರನ್ನು ಹರಿಸಿ ವಿದ್ಯುತ್ ಶಕ್ತಿ ಸರಬರಾಜು ಮಾಡಿದವರು. 1806ನೇ ಇಸುವೆಯಲ್ಲಿ ಪ್ರಥಮ ಬಾರಿಗೆ ಸ್ಮಾಲ್ ಪಾಕ್ಸ್ ಅಂತ ಹೇಳುವ ಸಿಡುಬು ರೋಗಕ್ಕೆ ಉಚಿತ ಲಸಿಕೆಯನ್ನು ಪ್ರಜೆಗಳಿಗೆ ದೊರಕುವಂತೆ ಮಾಡಿದರು. 1901ರಲ್ಲಿ ಇಡೀ ಏಷ್ಯಾ ಖಂಡವು ತಿರುಗಿ ನೋಡುವಂತಹ ಜಲವಿದ್ಯುತ್ ಘಟಕ ಮತ್ತು 1905ರಲ್ಲಿ ವಿದ್ಯುತ್ನಿಂದ ಬಳಸುವ ದೀಪವನ್ನು ಪ್ರಜೆಗಳಿಗೆ ಉಡುಗೊರೆಯನ್ನು ಕೊಟ್ಟರು. 1910ರಲ್ಲಿ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತರ ಪಟ್ಟಿಯಲ್ಲಿ ಮೈಸೂರು ಸಂಸ್ಥಾನ ಮತ್ತು ಒಡೆಯರವರು 7ನೇ ಸ್ಥಾನವನ್ನು ಅಲಂಕರಿಸಿದವರು.